ದೇವಸ್ಥಾನಗಳ ಮೇಲಿನ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಮೇಲೆ ಚಲುವರಾಯಸ್ವಾಮಿ ಗರಂ ಆಗಿದ್ದಾರೆ. ದೊಡ್ಡ ದೇವಸ್ಥಾನದ ದುಡ್ಡು ಚಿಕ್ಕ ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಟ್ಟರೆ ಏನ್ರಿ ತಪ್ಪು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಅತಿ ಹೆಚ್ಚಿನ ದುಡ್ಡು ಬರ್ತಾ ಇರುತ್ತೆ, ಚಿಕ್ಕ ದೇವಸ್ಥಾನಗಳಿಗೆ ಹಣ ಬರ್ತಾ ಇರಲ್ಲ. ಅಂತಹ ದೇವಸ್ಥಾನಗಳಿಗೆ ಅದರ ಅಭಿವೃದ್ಧಿಗೆ ದುಡ್ಡು ಕೊಟ್ಟರೆ ಏನು ತಪ್ಪು? ಕೃಷ್ಣ, ವಿಷ್ಣು, ವೆಂಕಟೇಶ್ವರ, ರಾಮ ಎಲ್ಲರೂ ಒಂದೇ. ಕೃಷ್ಣನಿಗೆ ಹೆಚ್ಚು ಹಣ ಬಂದರೆ ಅದನ್ನು ರಾಮನಿಗೂ ಕೂಡ ಕೊಡೋಣ, ರಾಮನಿಗೆ ಹಣ ಬಂದರೆ ಅದನ್ನು ಕೃಷ್ಣನಿಗೂ ಕೂಡ ಕೊಡೋಣ ಅಷ್ಟೇ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ಬಗ್ಗೆ ನಾವು ಟೀಕೆ ಮಾಡ್ತಲ್ಲ. ಗ್ಯಾರಂಟಿ ಕೊಡಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಕರ್ತವ್ಯ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು ಅಂತೇಳಿ. ಆದರೆ ಅದರ ಅರ್ಥ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ. ನೋಡಿ, ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ. ₹1 ಅನುದಾನನೂ ಕೂಡ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರಿ ನೌಕರರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೆ ಒಂದು ಹುಂಡಿ ಇಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಸರ್ಕಾರ ನಡೆಸಕ್ ಸಾಧ್ಯ ಆಗ್ತಾ ಇಲ್ಲ, ಹಣಕಾಸಿನ ತೊಂದರೆ ಆಗ್ತಾ ಇದೆ ಅಂತೇಳಿ ವಿಧಾನಸೌಧದ ಮುಂದೆನೆ ಒಂದು ಹುಂಡಿಯನ್ನ ಇಟ್ರೆ ಬಹುಶಃ ಬಂದಂತ ದಾನಿಗಳು ಅಲ್ಲ ಏನೋ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಎಲ್ಲ ದೇವರು ಒಂದೇ, ಕೃಷ್ಣನೂ ಒಂದೇ, ವಿಷ್ಣುನೂ ಒಂದೇ, ವೆಂಕಟೇಶ್ವರನು ಒಂದೇ, ರಾಮನೂ ಒಂದೇ. ಕೃಷ್ಣನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ರಾಮನಿಗೆ ಕೊಡೋಣ, ರಾಮನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ಕೃಷ್ಣನಿಗೆ ಕೊಡೋಣ ಅಷ್ಟೇ. ನೋಡ್ರಿ, ಅವ್ರು ಏನೋ ಹೇಳ್ಕೊಂಡಿದ್ದಾರೆ. ನೋಡ್ರಿ, ಎಲ್ಲ ದೇವರು ಒಂದೇ, ವಿಷ್ಣುನೂ ಒಂದೇ, ವೆಂಕಟೇಶ್ವರನು ಒಂದೇ, ರಾಮನೂ ಒಂದೇ. ಕೃಷ್ಣನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ರಾಮನಿಗೆ ಕೊಡೋಣ, ರಾಮನಿಗೆ ಹೆಚ್ಚಿಗೆ ಹಣ ಬತ್ತಿದ್ರೆ ಕೃಷ್ಣನಿಗೆ ಕೊಡೋಣ ಅಷ್ಟೇ. ನೋಡ್ರಿ.